ವರ್ಷಾಂತದ ತಮಾಷೆ ಕೇರಳ ಕನೆಕ್ಷನ್. ಅಬ್ಬಾ, ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಕರ್ನಾಟಕವನ್ನ 2.5 ವರ್ಷಗಳಿಂದ ಆಳ್ತಾ ಇರೋ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಮೋದಿ ನೇತೃತ್ವದ NDA ಸರ್ಕಾರದ ವಿದೇಶಾಂಗ ಸಚಿವಾಲಯ ಇವತ್ತು ರಕ್ಷಣೆಗೆ ಧಾವಿಸಿದೆ. ಅಂದ್ರೆ ಕರ್ನಾಟಕ ಸರ್ಕಾರ ಕಳೆದ ವಾರ ಬೆಂಗಳೂರು ಉತ್ತರ ಭಾಗದ ಯಲಹಂಕ ಕ್ಷೇತ್ರದ ಕೋಗಿರಿ ಹೋಬಳಿಯಲ್ಲಿ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿ ನಿರ್ಮಿಸಿಕೊಳ್ಳಲಾದ ಸುಮಾರು 186 ಬಡವರ ಮನೆಗಳನ್ನ ಬುಲ್ಡೋಜರ್ ಮೂಲಕ ತೆರವುಗೊಳಿಸೋದು ಅಂದ್ರೆ ನೆಲಸಮ ಮಾಡಿಬಿಟ್ಟು ಆ ಜಾಗವನ್ನ ಸರ್ಕಾರ ಸ್ವಾಧೀನಪಡಿಸ್ಕೊಳ್ತು. ಈ ಘಟನೆ ಯಾವ ರೀತಿ ಅಂತಾರಾಜ್ಯ ಒಂದು ವಿವಾದಕ್ಕೆ ಕಾರಣವಾಯಿತು, ಇದೀಗ ಅಂತಾರಾಷ್ಟ್ರೀಯ ವಿವಾದಕ್ಕೂ ಕೂಡ ಕಾರಣವಾಗಿಬಿಟ್ಟಿದೆ. ಅಂದಹಾಗೆ ಕರ್ನಾಟಕ ಸರ್ಕಾರ ಬುಲ್ಡೋಜರ್ ಬಳಸಿ ನೆಲಸಮ ಮಾಡಿದ ಆ ಪ್ರದೇಶದ ಹೆಸರು ವಸೀಂ ಕಾಲನಿ ಅಂತ. ಯಾಕಂದ್ರೆ ಅಲ್ಲಿದ್ದ ಬಹುಪಾಲು ನಿವಾಸಿಗಳೆಲ್ಲರೂ ಕೂಡ ಮುಸಲ್ಮಾನರಾಗಿದ್ರು. ಅದು ಕೇರಳದಿಂದ ಗುಳೆ ಬಂದು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬದುಕು ಕಟ್ಕೊಂಡಿದ್ದ ವಲಸಿಗರಾಗಿದ್ರಿಂದ ಕೇರಳ ಸರ್ಕಾರಕ್ಕೆ ವಿಶೇಷವಾಗಿ ಇದರ ಪರಿಣಾಮ ಬೀರ್ತು. ಅದಲ್ಲದೆ ಬರುವ ಮಾರ್ಚ್ನಲ್ಲಿ 2026ರ ಮಾರ್ಚ್ನಲ್ಲಿ ಅಸೆಂಬ್ಲಿ ಚುನಾವಣೆಗಳು ಹತ್ತಿರವಾಗ್ತಿರುವಾಗ ಕೇರಳದ ಹಾಲಿ ಮುಖ್ಯಮಂತ್ರಿ ಎಡಪಂಥೀಯ ಮೈತ್ರಿಕೂಟ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ ನ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವ್ರಿಗೆ ಒಂದು ಪ್ರಶಸ್ತವಾದ ಒಂದು ಕಥಾವಸ್ತು ಸಿಕ್ಬಿಡ್ತು. ನೋಡಿ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಉತ್ತರ ಪ್ರದೇಶ ಮಾದರಿಯಲ್ಲಿ, ಯೋಗಿ ಆದಿತ್ಯನಾಥ್ ಮಾದರಿಯಲ್ಲಿ ಬುಲ್ಡೋಜರ್ ಪಾಲಿಟಿಕ್ಸ್ ಮಾಡ್ತಾ ಇದೆ. ಅಲ್ಲಿದ್ದ ಬಡ ಮುಸಲ್ಮಾನರ ಮನೆಗಳನ್ನೆಲ್ಲ ಯಾವ ರೀತಿ ಧ್ವಂಸ ಮಾಡಿಬಿಟ್ರು ಅಂತ ಹೂಲೆಬ್ಬಿಸ್ಬಿಟ್ರು. ಅದನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಕಟುವಾದ ಟೀಕಾಸ್ತ್ರವನ್ನ ಪ್ರಯೋಗ ಮಾಡಿದ ಕ್ಷಣವೇ ಕರ್ನಾಟಕ ಸರ್ಕಾರ ಆರಂಭದಲ್ಲೇನೋ ಸಹಜವಾಗಿ ಪ್ರತಿಕ್ರಿಯೆ ನೀಡಿದ್ರು. ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅಂತೂ ನಮ್ಮ ರಾಜ್ಯದ ಉಸಾಬರಿಗೆ ಯಾಕೆ ಬರ್ತಾರೆ, ತಮ್ಮ ರಾಜ್ಯದ ತೊಂದರೆಗಳಿದ್ರೆ ಅದನ್ನ ಸರಿಪಡಿಸ್ಲಿ, ಮೊದಲು ಚುನಾವಣೆ ಬರ್ತಿದೆ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಯಾಕೆ ಮೂಗು ತೋರಿಸ್ಬೇಕು ಅಂತಂದ್ರು. ಪ್ರಿಯಾಂಕಾ ಖರ್ಗೆ ಅವರು ಕೂಡ ಅದೇ ತರದ ಧಾಟಿಯಲ್ಲಿ ಮಾತಾಡಿದ್ರು. ತಮ್ಮ ಮನೇಲೆ ಬೆಂಕಿ ಎತ್ತಿ ಉರಿತಿರುವಾಗ ನಮ್ಗೆ ಯಾಕೆ ಇದ್ ಮಾಡ್ತಾರೆ ಅವರು, ನಮ್ಗೆ ಏನ್ ಬೇಕು ನಾವು ಮಾಡ್ತೀವಿ ಅಂತ ಮೊದಲೆಲ್ಲ ಧೈರ್ಯವಾಗಿ ಹೇಳಿಕೆ ಕೊಟ್ರು. ಅದಾದ ನಂತರ ನೋಡಿ, ಕಾಂಗ್ರೆಸ್ ಹೈಕಮಾಂಡಿನ ಎಂಟ್ರಿ ಆಯಿತು. ಕಾಂಗ್ರೆಸ್ ಹೈಕಮಾಂಡು ಅಂದ್ರೆ ಇವತ್ತಿನ ಹೈಕಮಾಂಡ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರ ಹೈಕಮಾಂಡು ಉತ್ತರ ಪ್ರದೇಶದಲ್ಲಿ ತನ್ನ ನೆಲೆ ಕಳ್ಕೊಂಡಾದ್ಮೇಲೆ ಈಗ ಕೇರಳದ ವೈನಾಡ್ ಕ್ಷೇತ್ರವನ್ನ ದತ್ತು ಪಡ್ಕೊಂಡ್ಬಿಟ್ಟಿದೆ. ಯಾವಾಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಗಾಂಧಿ ವೈನಾಡ್ನಲ್ಲಿ ಪ್ರಚಂಡ ಬಹುಮತದಿಂದ ಗೆದ್ದು ಸಂಸತ್ ಪ್ರವೇಶ ಮಾಡಿದ್ರು, ಆವತ್ತಿನಿಂದ ಕಾಂಗ್ರೆಸ್ ಹೈಕಮಾಂಡಿನ ಹೆಡ್ ಕ್ವಾರ್ಟರ್ಸ್ ದಿಲ್ಲಿಯಿಂದ ಕೇರಳಕ್ಕೆ ಶಿಫ್ಟ್ ಆಗ್ಬಿಟ್ಟಿದೆ. ಕೇರಳದಲ್ಲಿ ಏನೇ ನಡೆದ್ರು ಕೂಡ ತಮ್ಮ ಮನೆಯಲ್ಲೇ ಏನೋ ನಡೀತೋ ಅನ್ನೋಷ್ಟ್ರ ಮಟ್ಟಿಗೆ ಆಘಾತವಾಗಿಬಿಡುತ್ತೆ ಈ ಕಾಂಗ್ರೆಸ್ನ ರಾಜ ಪರಿವಾರಕ್ಕೆ. ಈಗಲೂ ಆದದ್ದಷ್ಟೇ. ಈ ಕಡೆ ಒಂದ್ ಕಡೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಟೀಕಾಸ್ತ್ರ ಪ್ರಯೋಗ ಆಗ್ತಿರೋ ಹಾಗೆ ಪ್ರಧಾನ ಕಾರ್ಯದರ್ಶಿ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರೊಂಥರ ಗರ್ಭಗುಡಿ ಪೂಜಾರಿಗಳ ಪೈಕಿ ಒಬ್ರು. ಇನ್ನೊಬ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಮತ್ತೊಬ್ರು ಬುದ್ಧಿಜೀವಿ ರಾಜಕಾರಣಿ ಜೈರಾಮ್ ರಮೇಶ್. ಈ ತ್ರಿಮೂರ್ತಿಗಳ ಪೈಕಿ KC ವೇಣುಗೋಪಾಲ್ ಮಾತಾಡಿದ್ರೆ ಅದೊಂದು ಸುಗ್ರೀವಾಜ್ಞೆ ಇದ್ದಂಗೆ. ತಕ್ಷಣವೇ ಕರ್ನಾಟಕದ ಮುಖ್ಯಮಂತ್ರಿ ಅವ್ರ ಹತ್ರ ಮಾತಾಡ್ಬಿಟ್ಟು, ಇದೇನಿದು ನೀವು ಚೂರು ವಿವೇಚನೆ ಸೂಕ್ಷ್ಮತೆ ಇಲ್ಲದನೆ ಈ ರೀತಿ ಬಡವರ ಮನೆಗಳನ್ನ ನೆಲಸಮ ಮಾಡ್ಬಿಟ್ಟಿದ್ರಿ, ಅದು ಅವರೆಲ್ಲ ಪಾಪ ಅಲ್ಪಸಂಖ್ಯಾತರಂತೆ. ನೋಡಿ, ಕೇರಳದ ಮುಖ್ಯಮಂತ್ರಿ ಕೈಗೆ ನೀವೊಂದು ಅಸ್ತ್ರ ಕೊಟ್ಟಂಗ ಆಗ್ಬಿಡ್ತು. ನಮಗೆ ಬಹಳ ಮುಜುಗರ ಆಗ್ತಾ ಇದೆ. ಆಫ್ಟರ್ ಆಲ್ ಆ ಕೇರಳದ ಕಮ್ಯುನಿಸ್ಟ್ ಮಾರ್ಕ್ಸಿಸ್ಟ್ ಪಕ್ಷ ಕೂಡ ರಾಹುಲ್ ಗಾಂಧಿ ಅವರ ಇಂಡಿ ಮೈತ್ರಿಕೂಟದ ಒಂದು ಅತ್ಯಂತ ಪ್ರಭಾವಶಾಲಿ ಪಾಲುದಾರ ಪಕ್ಷ ಕೂಡ. ಆದ್ರೆ ಅಸೆಂಬ್ಲಿ ಚುನಾವಣೆಗೆ ಬಂದಾಗ ಮಾತ್ರ ಪರಸ್ಪರ ವಿರುದ್ಧವಾಗಿ ಬಡದಾಡ್ತಾರೆ. ಲೋಕಸಭಾ ಚುನಾವಣೆಯಲ್ಲಿ ಕೂಡ ಪರಸ್ಪರ ವಿರುದ್ಧವಾಗಿ ಬಡದಾಡ್ತಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸೇ ಅಲ್ಲಿನ 20 ಸೀಟ್ಗಳ ಪೈಕಿ 19 ಸೀಟ್ ಗೆದ್ರೂ ಕೂಡ ಅಸೆಂಬ್ಲಿ ಚುನಾವಣೆಯಲ್ಲಿ ಮತ್ತೆ CPM ಪಕ್ಷ ಗೆದ್ದಿತ್ತು. CPM ಪಕ್ಷ ಸತತವಾಗಿ ಈ ಪಿಣರಾಯಿ ವಿಜಯನ್ ಎಂತ ಚಾಣಾಕ್ಷ ಮುಖ್ಯಮಂತ್ರಿ ಅಂತಂದ್ರೆ, ಅವರು ಸೈದ್ಧಾಂತಿಕವಾಗಿ BJPನ ವಿರೋಧಿಸ್ತಾರೆ. ಆದ್ರೆ ತನ್ನ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನರೇಂದ್ರ ಮೋದಿ ಅವ್ರನ್ನ ನಾನಾಪರಿ ಓಲೈಸ್ತಾರೆ, ಪ್ರೀತಿಸ್ತಾರೆ. ತನ್ನ ರಾಜ್ಯಕ್ಕೆ ಬೇಕಾಗಿರೋ ಎಲ್ಲ ಯೋಜನೆಗಳ ಮಂಜೂರು ಮಾಡಿಸ್ಕೊಂಡ್ಬಿಟ್ಟು ಶಿಲಾನ್ಯಾಸದಿಂದ ಲೋಕಾರ್ಪಣೆ ಮಾಡೋದ್ರವರೆಗೂ ಮೋದಿ ಅವ್ರನ್ನ ಕರೆಸಿ ಮೆರೆಸ್ತಾ ಇರ್ತಾರೆ. ಈ ಚಾಣಾಕ್ಷ ಪಿಣರಾಯಿ ವಿಜಯನ್ ಮಾಡಿದ ಸಾರ್ವಜನಿಕ ಟೀಕೆ ಎಂಥ ಪರಿಣಾಮ ಬೀರ್ತು ಅಂತಂದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ಕೊಂಡ್ಬಿಟ್ಟು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತು. ತಕ್ಷಣವೇ ನೀವು ತುರ್ತಾಗಿ ಅಲ್ಲಿ ಮನೆ ಕಳ್ಕೊಂಡಿರೋ ತಕ್ಷಣವೇ ಅವ್ರನ್ನ ರಿಹ್ಯಾಬಿಲಿಟೇಷನ್ ಮಾಡಿ ಪುನರ್ವಸತಿ ಕಲ್ಪಿಸಿ, ಏನ್ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ, ತಕ್ಷಣವೇ ಅಲ್ಲಿ ನೆಮ್ಮದಿ ಏರ್ಪಡ್ಬೇಕು, ಇಲ್ದ್ರೆ ನಮಗೆ ಕೇರಳದಲ್ಲಿ ದೊಡ್ಡ ಸಂಕಷ್ಟ ಎದುರಿಸ್ಬೇಕಾಗುತ್ತೆ ಚುನಾವಣೆಯಲ್ಲಿ ಅಂತಂದ್ಬಿಟ್ಟು ಈ ರೀತಿ ಹೇಳಿಕೆ ಬರ್ತಾ ಇದ್ದ ಹಾಗೆ ಮುಂಬೈಗೆ ಹೋಗಿದ್ದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಬೆಂಗಳೂರಿಗೆ ಧಾವಿಸಿ ಬಂದವರೇ ನೇರವಾಗಿ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ನೇರವಾಗಿ ಆ ಕೋಗಿಲು
ಆ ಪ್ರದೇಶಕ್ಕೆ ಹೋಗ್ಬಿಟ್ಟು ಅಧಿಕಾರಿನ ಕರೆಸಿ ಅಲ್ಲಿನ ಪರಿಶೀಲನೆ ನಡೆಸಿದ್ರು, ಪರಿಸ್ಥಿತಿ ಏನಾಗಿದೆ ಅಂದ್ಬಿಟ್ಟು ಅಧ್ಯಯನ ಮಾಡಿದ್ರು. ಅಷ್ಟೇ ಅಲ್ಲ, ವಸತಿ ಸಚಿವ ಜಮೀರ್ ಅಹಮದ್ ಸಾಹೇಬ್ರನ್ನು ಕರ್ಸ್ಕೊಂಡ್ಬಿಟ್ಟು ನೀವ್ ಏನಾದ್ರು ಮಾಡಿ ಬೇರೆ ಕಡೆ ಬಡವರಿಗಾಗಿ ಮನೆ ಕಟ್ಸಿದ್ರಲ್ಲ, ಬಹುಮಹಡಿ ಕಟ್ಟಡ ಗ್ರೂಪ್ ಹೌಸಿಂಗ್ ಮಾಡಿದ್ರಲ್ಲ, ಅಲ್ಲಿ ಇವ್ರಿಗೆಲ್ರಿಗೂ ಯಾರ್ಯಾರು ಅರ್ಹರಿದಾರೋ ಅವ್ರಿಗೆಲ್ರಿಗೂ ನೀವು ಪುನರ್ವಸತಿ ಕಲ್ಪಿಸ್ಕೊಡಿ ಅಂತ ಹೇಳ್ಬಿಟ್ರು. ಅವರು ಕೂಡ ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದ. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಯವರು ತಮ್ಮ ಗೃಹ ಕಚೇರಿಯಲ್ಲೇ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಮತ್ತು ವಸತಿ ಇಲಾಖೆ ಅಧಿಕಾರಿಗಳು ಕರೆಸ್ಬಿಟ್ಟು ತತ್ಕ್ಷಣವೇ ಇವ್ರಿಗೆ ಪುನರ್ವಸತಿ ಕಲ್ಪಿಸ್ಬೇಕು ಅಂತ ಆದೇಶ ಮಾಡ್ಬಿಟ್ರು. ನೋಡಿ, ಅವರೆಲ್ಲ ಕೇರಳ ಮೂಲದವರಾಗಿದ್ರಿಂದ, ಕೇರಳದಲ್ಲಿ ಅಸೆಂಬ್ಲಿ ಚುನಾವಣೆ ಹತ್ತಿರವಾಗಿದ್ರಿಂದ, ಅದ್ರ ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ನಿರ್ಧರಿಸೋ ಒಂದು ಆಯಕಟ್ಟಿನ ಸ್ಥಾನದಲ್ಲಿ ಇರೋದ್ರಿಂದ, ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಪರಸ್ಪರ ಸ್ಥಾನ ಪಲ್ಲಟ ಮಾಡೋ ಒಂದು ಪೈಪೋಟಿಯಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ತುರ್ತಾಗಿ ಅವರೆಲ್ಲ ಎಷ್ಟು ಅದೃಷ್ಟ, ಎಷ್ಟು ಚೆನ್ನಾಗಿತ್ತು. ಅವ್ರಿಗೆಲ್ಲ ತಕ್ಷಣವೇ ವಸತಿಯನ್ನ ಕಲ್ಪಿಸಲಾಗ್ತಾ ಇದೆ. ಇನ್ನೊಂದು 2-3 ದಿವಸದಲ್ಲಿ ಇವರೆಲ್ಲ ಮಲ್ಟಿ ಸ್ಟೋರಿಡ್ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗ್ತಾರೆ. ಸುಮಾರು 180 ನಿವಾಸಿಗಳು, ಕೊಳೆಗೇರಿ ನಿವಾಸಿಗಳು, ಅವ್ರಲ್ಲಿ ಪಕ್ಕಾ ಮನೆಗಳನ್ನ ಕಟ್ಸ್ಕೊಂಡ್ಬಿಟ್ಟಿದ್ರಂತೆ. ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ರಂತೆ, ಅವ್ರಿಗೆ ಆಧಾರ್ ಕಾರ್ಡ್ ಇತ್ತಂತೆ, ವೋಟರ್ಸ್ ಐಡಿ ಇತ್ತಂತೆ. ಜೊತೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಅಸೆಂಬ್ಲಿ ಕ್ಷೇತ್ರದ ವ್ಯಾಪ್ತಿಗೆ ಬರೋರು. ಇವರೆಲ್ಲ ಬಹುಶಃ ಮತದಾನ ಕೂಡ ಮಾಡಿರ್ಬೇಕು 2023 ಅಸೆಂಬ್ಲಿ ಮತ್ತು 2024 ಲೋಕಸಭಾ ಚುನಾವಣೆಯಲ್ಲಿ. ಈ ರೀತಿ ತಮ್ಮ ಹಕ್ಕು ಸ್ಥಾಪನೆ ಮಾಡಿದ ಜನರನ್ನ ಬುಲ್ಡೋಸರ್ನಿಂದ ನೆಲಸಮ ಮಾಡಿದ್ರು. ಅದು ಅಲ್ಲಿ ಘನತ್ಯಾಜ್ಯ ವಿಲೇವಾರಿಗೋಸ್ಕರ ಅದನ್ನ ಸರ್ಕಾರಿ ಜಮೀನು ನಾವು ಕಾದಿರಿಸಿದ್ವಿ, ಅಲ್ಲಿ ಬೇಕಾಬಿಟ್ಟು ಮನೆ ಕಟ್ಕೊಂಡ್ಬಿಟ್ರೆ ಸುಮ್ಮನೆ ಇರಕ್ಕಾಗತ್ತಾ ಅಂತ ಹೇಳಿದ ಡಿ.ಕೆ. ಶಿವಕುಮಾರ್, ಕೆ.ಸಿ. ವೇಣುಗೋಪಾಲರು ಅಲ್ಲಿಂದ ಒಂದು ಆವಾಜ್ ಹಾಕಿದ ಕೂಡಲೇ ಯಾವ ರೀತಿ ಎಚ್ಚೆತ್ಕೊಂಡ್ಬಿಟ್ರು ನೋಡಿ. ಅವರು ಕೂಡ ಮುಖ್ಯಮಂತ್ರಿ ಜೊತೆಗೆ ಸೇರ್ಕೊಂಡ್ಬಿಟ್ಟು ಅವ್ರಿಗೆ ಪುನರ್ವಸತಿ ಕಲ್ಪಿಸೋ ಒಂದು ಪ್ರಯತ್ನದಲ್ಲಿದ್ದಾರೆ. ಅದಿರ್ಲಿ, ಇದು ಕೇವಲ ಅಂತಾರಾಜ್ಯ ವಿವಾದವಾಗಿದ್ರೆ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಪಾಕಿಸ್ತಾನದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಇದು ಸುದ್ದಿ ಆಗ್ಬಿಟ್ಟಿದೆ ಅಂತೆ. ಪಾಕಿಸ್ತಾನದ ವಿದೇಶಾಂಗ ಸಚಿವರೇ ಒಂದು ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ನೋಡಿ, ಭಾರತದಲ್ಲಿ ಮುಸಲ್ಮಾನರ ಮೇಲೆ ಎಂತ ದೌರ್ಜನ್ಯ ನಡೀತಾ ಇದೆ. ಬೆಂಗಳೂರಿನಲ್ಲಿದ್ದ ಬಡ ಮುಸ್ಲಿಮರ ಮನೆಗಳನ್ನೆಲ್ಲ, ಪಕ್ಕಾ ಮನೆಗಳನ್ನೆಲ್ಲ ಒಡೆದಾಕ್ಬಿಟ್ಟಿದ್ದಾರೆ ಬುಲ್ಡೋಜರ್ ಬಳಸ್ಬಿಟ್ಟು. ಎಂತ ದೌರ್ಜನ್ಯ ನಡೀತಿದೆ ಅಂತ ಅವ್ರು ಮಾತಾಡಿದ ಕೂಡಲೇ ನೋಡಿ ಯಾವ ರೀತಿ ಪರಿಣಾಮ ಬೀರ್ತು ಅಂತಂದ್ರೆ, ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ತಮ್ಮ ಶತ್ರು ಪಕ್ಷ ಅಂತ ಭಾವಿಸೋ ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ಅವರು ತಕ್ಷಣವೇ ಪ್ರತಿಕ್ರಿಯೆ ಕೊಟ್ಬಿಟ್ಟು ಕರ್ನಾಟಕ ಸರ್ಕಾರದ ಪರವಾಗಿ ಮಾತಾಡಿದ್ದಾರೆ. ಕರ್ನಾಟಕ ಸರ್ಕಾರ ಪರ ವಾದಿಸಿದ್ದಾರೆ. ನೀವು ಯಾಕೆ ಬೇಕು ನಮ್ಮ ದೇಶದ ಉಸಾಬರಿ, ಇದು ನಮ್ಮ ಮನೆ ವಿಚಾರ, ಅದನ್ನ ನಾವೇ ಬಗೆಹರಿಸ್ಕೊಳ್ತೇವೆ. ನಮ್ಮ ರಾಜ್ಯ ಸರ್ಕಾರಗಳ ಜೊತೆಗೆ ಪರಸ್ಪರ ಮಾತುಕತೆ ನಡೆಸ್ಬಿಟ್ಟು ಅದಕ್ಕೊಂದು ಪರಿಹಾರ ಹುಡುಕ್ತೇವೆ. ನೀವ್ಯಾರು ಅಂತ ಅಂದ್ಬಿಟ್ಟು ಇದೇ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರದ ಪರವಾಗಿ ವಕಾಲತ್ತು ವಹಿಸ್ಕೊಂಡಿದೆ. ನೋಡಿ, ರಾಜಕೀಯ ವಿದ್ಯಮಾನಗಳು ಎಷ್ಟು ತರ್ಕರಹಿತವಾಗಿರುತ್ತೆ, ತರ್ಕಾತೀತವಾಗಿರುತ್ತೆ ಮತ್ತು ತಮಾಷಾದಾಯಕವಾಗಿರುತ್ತೆ ಅನ್ನೋದಕ್ಕೆ ಈ ಪ್ರಸಂಗವೇ. ಇದೇ ಸಿದ್ದರಾಮಯ್ಯ ಸರ್ಕಾರ 2 ತಿಂಗಳ ಹಿಂದೆ ಕಾಡುಗೊಂಡನಹಳ್ಳಿಯಲ್ಲಿ ಸುಮಾರು 30 ದಲಿತರ ಮನೆಗಳನ್ನ ಒಡೆದಾಕ್ಸಿತ್ತು. ಅದು ರೈಲ್ವೆ ಇಲಾಖೆಗೆ ಸೇರಿದ ಜಮೀನು ಅಂತ ಇದ್ದಕ್ಕಿದ್ದಂತೆ 30-40 ವರ್ಷಗಳ ನಂತರ ಗೊತ್ತಾಯ್ತಂತೆ. ಅದನ್ನ ಒಡೆದಾಕಿದ್ಮೇಲೆ ಅವ್ರ ಹತ್ರ ಯಾರು ಅದೊಂದು ದೊಡ್ಡ ಸುದ್ದಿ ಆಗ್ಲೇ ಇಲ್ಲ. ಅವತ್ತು ಒಂದು ದಿವಸ ಒಂದು ಸಣ್ಣ ಸುದ್ದಿ ತುಣುಕಾಗಿ ಪ್ರಸಾರವಾಯ್ತು ಅಷ್ಟೇ ಹೊರತು ಇವತ್ತು ಕೂಡ ಅವರು ಬೀದಿ ಪಾಲಾಗಿ ಪರದಾಡ್ತಾ ಇದ್ದಾರೆ. ಅವರೆಲ್ಲ ದಲಿತ ಕುಟುಂಬಗಳು. ಕಾಂಗ್ರೆಸ್ ಸರ್ಕಾರ ದಲಿತರು ಮತ್ತು ಮುಸಲ್ಮಾನರನ್ನ ಯಾವ ರೀತಿ ತನ್ನ ಅನುಕೂಲಕ್ಕೆ ತಕ್ಕಂತೆ ವೋಟ್ ಬ್ಯಾಂಕ್ಗಳಾಗಿ ಬಳಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ದಲಿತರ ಮನೆಗಳು ನೆಲಸಮವಾಗಿದ್ದು ಅದು ಅಂತಾರಾಜ್ಯ ವಿವಾದಕ್ಕೂ ಕಾರಣವಾಗ್ಲಿಲ್ಲ, ಅಂತಾರಾಷ್ಟ್ರೀಯ ಸುದ್ದಿಯೂ ಆಗ್ಲಿಲ್ಲ. ಇವತ್ತು ಕೂಡ ಅವರೆಲ್ಲ ಅನಾಥರಾಗ್ಬಿಟ್ಟಿದ್ದಾರೆ. ಅದೇ ರೀತಿ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಪೀಡಿತ ಸಂತ್ರಸ್ತ ರೈತ ಕುಟುಂಬಗಳು ಕೂಡ ಪುನರ್ವಸತಿಗಾಗಿ ಕರ್ನಾಟಕ ಸರ್ಕಾರದ ಜೊತೆ ಎದುರು ನೋಡ್ತಾ ಕೂತಿವೆ. ಅವ್ರಿಗೆ ಯಾರಿಗೂ ಕೂಡ ಪುನರ್ವಸತಿಯ ಗ್ಯಾರಂಟಿ ಸಿಗ್ತಾ ಇಲ್ಲ. ಈ ಗ್ಯಾರಂಟಿ ಸರ್ಕಾರದ ಅನೇಕ ಅವಾಂತರಗಳು ಮತ್ತು ಅವಘಡಗಳ ನಡುವೆ ಈ ಕೋಗಿಲು, ಫಕೀರ್ ಕಾಲನಿ, ವಸೀಂ ಕಾಲನಿ ನೆಲಸಮ ಮಾಡಿದ ಪ್ರಸಂಗ ಈ 2025 ಅತ್ಯಂತ ದೊಡ್ಡ ತಮಾಷಾ ವಸ್ತು ಆಗ್ಬಿಟ್ಟಿದೆ. ತಮಾಷಾ ಪ್ರಸಂಗ. ಜೋಕ್ ಆಫ್ ದಿ ಇಯರ್ ಅಂತಂದ್ರೆ ಬುಲ್ಡೋಜರ್ ಆಪರೇಷನ್ ಕೋಗಿಲು. ಅಲ್ಲಿ ಕೆ.ಸಿ. ವೇಣುಗೋಪಾಲ್ ಏನೋ ಕೇರಳದಲ್ಲಿ ತಮ್ಮ ಪಕ್ಷವನ್ನು ಗೆಲ್ಲಿಸಿ ಕಾಂಗ್ರೆಸ್ ನೇತೃತ್ವದ UDF ಪಕ್ಷದ ಮುಖ್ಯಮಂತ್ರಿ ಆಗ್ಬೇಕನ್ನೋ ಆಕಾಂಕ್ಷೆ ಅಂತ. ಈಗ ಕೆ.ಸಿ. ವೇಣುಗೋಪಾಲ್ ಅವರ ಆಸೆಯನ್ನು ಈಡೇರಿಸದೆ ಹೋದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಕಷ್ಟ ಆಗ್ಬೋದು, ಅಥವಾ ಡಿ.ಕೆ. ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮೂಲಕ ತಮ್ಮ ಕನಸನ್ನು ನನಸಾಗಿಸ್ಕೊಳ್ಳೋದು ಕಷ್ಟ ಆಗ್ಬಹುದು. ಈಗ ಕೆ.ಸಿ. ವೇಣುಗೋಪಾಲರನ್ನ ತೃಪ್ತಿಪಡಿಸ್ಲಿಕ್ಕೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಭಾರಿ ಪೈಪೋಟಿಯೇ ನಡೆದ್ಬಿಟ್ಟಿದೆ. ಎಂಥ ವಿಚಿತ್ರವಾದ ಪ್ರಸಂಗ ನೋಡಿ. ಮೊದಲನೇದಾಗಿ ಅವರು ಕೇರಳ ಮೂಲದವರು,
ಕೇರಳದಲ್ಲಿ ಎಲೆಕ್ಷನ್ ನಡೀತಾ ಇದೆ ಮತ್ತು ಬಹುಪಾಲು ನಿವಾಸಿಗಳ ಮುಸಲ್ಮಾನರು ಎಡಪಂಥೀಯ ಆ ಕಮ್ಯುನಿಸ್ಟ್ ಮಾರ್ಕ್ಸಿಸ್ಟ್ ಪಕ್ಷಕ್ಕೂ ಅವರೇ ವೋಟ್ ಬ್ಯಾಂಕು, ಕಾಂಗ್ರೆಸ್ ಪಕ್ಷಕ್ಕೂ ಅವರೇ ವೋಟ್ ಬ್ಯಾಂಕು. ಅವರ ತಮ್ಮ ತವರು ರಾಜ್ಯದಲ್ಲಿ ಮುಸಲ್ಮಾನರ ವೋಟ್ಗಳನ್ನ ಭದ್ರಪಡಿಸ್ಲಿಕ್ಕೆ ಪಿಣರಾಯಿ ವಿಜಯನ್ ಮತ್ತು ಕೆ.ಸಿ. ವೇಣುಗೋಪಾಲ್ ನಡುವೆ ಒಂದು ಪೈಪೋಟಿ ನಡೀತಾ ಇದೆ. ಆ ಪೈಪೋಟಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಪಾಪ ಸಿಕ್ಕಾಕೊಂಡು ಪರದಾಡೋ ಹಾಗಾಗ್ಬಿಟ್ಟಿದೆ. ಅಂತೂ ವರ್ಷಾಂತದಲ್ಲಿ ಜನರಿಗೆ ರಾಜಕೀಯ ವಿದ್ಯಮಾನಗಳ ಕುರಿತಂತೆ ಒಂದು ವಿನೋದಮಯ ಪ್ರಸಂಗ ನಡೆದಿದೆ ಅಂತ ಅಷ್ಟು ಮಾತ್ರ ಹೇಳ್ಬೋದು. ನಮಸ್ಕಾರ.